ನಮಸ್ತೆ ಎಲ್ಲರಿಗೂ. ಈ ದಿನ ಮೆಂತ್ಯ ಕಾಳಿನ ಚಟ್ನಿ ಮಾಡೋದನ್ನು ನೋಡ್ಕೊಳ್ಳೋಣ. ಮೆಂತ್ಯ ಕಾಳಿನ ಚಟ್ನಿಗೆ 2 ಟೀ ಸ್ಪೂನ್ ಮೆಂತ್ಯ ಕಾಳನ್ನು ನೆನೆ ಇಟ್ಕೊಂಡಿದ್ದೀನಿ. 100 ಗ್ರಾಮ್ ಒಣಮೆಣಸಿನ್ಕಾಯನ್ನು ಕೂಡ ನೆನೆ ಇಟ್ಕೊಂಡಿದ್ದೀನಿ. ಇದನ್ನು 2 ಗಂಟೆಗಳ ಕಾಲ ನೆನೆ ಇಟ್ಕೊಳ್ಬೇಕಾಗುತ್ತೆ. ಈ ಥರ ನೆನೆ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೋದು. ಈಗ ನೀರಿನಿಂದ ಹಿಂಡ್ಬಿಟ್ಟು ಒಣಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ಬೇಕು. ಇದು ಶುಗರ್ ಇರೋರಿಗೆ ತುಂಬಾ ಅನುಕೂಲ ಆಗಿದೆ ಚಟ್ನಿ, ಹಾಗೆ ಬೇರೆಯವ್ರಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಬೆಳ್ಳುಳ್ಳಿನ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚಟ್ನಿ ಹಾಳಾಗದಂತೆ ಕಾಪಾಡುತ್ತೆ ಈ ಬೆಳ್ಳುಳ್ಳಿ. ಆದ್ದರಿಂದ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಚಟ್ನಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಮತ್ತೊಂದು ಸಲ ನುಣ್ಣಗಾಗುವವರೆಗೂ ಈ ಚಟ್ನಿಯನ್ನು ರುಬ್ಕೊಳ್ಬೇಕು. ಇದು ರೊಟ್ಟಿ, ಚಪಾತಿ ಮತ್ತು ಬಿಸಿ ಅನ್ನ ತುಪ್ಪದೊಂದಿಗೆ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಫ್ರಿಡ್ಜ್ನಲ್ಲಿ ಇಡೋದಾದರೆ 1 ತಿಂಗಳು ಇಡ್ಬೋದು, 1 ತಿಂಗಳು ಅಥವಾ 2 ತಿಂಗಳುಗಳ ಕಾಲನೂ ಇಡ್ಬೋದು. ಹಾಗೆ ಹೊರಗಡೆ ಇಡೋದಾದರೆ 15 ದಿನ ಆರಾಮವಾಗಿ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಈಗ ರುಬ್ಬಿದ ನಂತರ ಚಟ್ನಿ ಹೀಗೆ ಆಗಿದೆ. ಈಗ ಮೆಂತ್ಯ ಚಟ್ನಿ ಸಿದ್ಧ. ನೀವು ಕೂಡ ಒಮ್ಮೆ ಈ ಆರೋಗ್ಯಕರವಾದ ಮೆಂತ್ಯ ಕಾಳಿನ ಚಟ್ನಿಯನ್ನು ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.